ನಮ್ಮ ಫಾರೆಸ್ಟ್ ಸಿಮ್ ಅಲ್ಲಿ ಇರ್ತಕ್ಕಂಥ ಹೋಟೆಲ್. ದಯವಿಟ್ಟು ಈಗಾಗಲೇ ಅಲ್ಲಿ ಪಾರ್ಟಿಗಳು ನಡೀತಾ ಇದಾವೆ. ಒಂದ್ಸರಿ ಫಾರೆಸ್ಟ್ ಹೋದ್ಮೇಲೆ ಬೆಟ್ಟ ಗುಡ್ಡ ಅಂತ ಮೇಲೆ ಹೋಗ್ಬೇಕಾಗುತ್ತೆ. ದಯಮಾಡಿ ಬನ್ನಿ, ಒಂದ್ಸರಿ ನಮ್ ಕೇವ್ ಕಾನ್ಸೆಪ್ಟ್ ನ ನೋಡಿ. ಸರಿ, ಪೂರ್ತಿ ಗಾರ್ಡನ್ ಏರಿಯಾ. ನಮ್ಮ ನಿಸರ್ಗ ರೂಟ್ಸ್ ಅಂಡ್ ರಾಕ್ಸ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿರೋ ಪ್ಲೇಸ್ ಫಾರ್ ಫ್ಯಾಮಿಲಿ ಅಂಡ್ ಕಿಡ್ಸ್. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನಿವತ್ತು ಮುದ್ದಿನಪಳ್ಳಿ ಉಳ್ಳಾಳ್ ಮೇನ್ ರೋಡಲ್ಲಿರುವಂಥ ನಮ್ಮ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ರೂಟ್ಸ್ ಆ್ಯಂಡ್ ರಾಕ್ಸ್ ರೆಸ್ಟೋ ಬಾರಲ್ಲಿ ಇದ್ದೀನಿ. ಸೊ ಇದಿರೋದು ಮುದ್ದಿನಪಳ್ಳಿ ಸರ್ಕಲ್ಗಿಂತ ಸ್ವಲ್ಪ ಉಳ್ಳಾಳ್ ಮೇನ್ ಸರ್ಕಲ್ ಹೋಗೋ ಕಡೆ ಮಧ್ಯದಲ್ಲೇ ಇದೆ. ಸೊ ಇದು ಹೋಟ್ಲ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೆ ಮಾಲೀಕರಾದಂಥ ವೆಂಕಟೇಶ್ವರ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಈ ರೆಸ್ಟೋ ಬಾರ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮೆಲ್ಲ ಆತ್ಮೀಯ ಗ್ರಾಹಕರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಈಗ ನಮ್ಮ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ ಹಾಗೂ ರೂಟ್ಸ್ ಆ್ಯಂಡ್ ರಾಕ್ ರೆಸ್ಟೋ ಬಾರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ನಮ್ಮ ಪಾರ್ಟ್ನರ್ಸ್ಗೆ ಮಾಹಿತಿ ಕೊಡಿ ಸರ್. ಸರ್, ನಾವು ಇದನ್ನ ಈ ಒಂದು ಏರಿಯಾದಲ್ಲಿ ಆಲ್ಮೋಸ್ಟ್ ಈ ಸರೌಂಡಿಂಗ್ಸಲ್ಲಿ ಎಲ್ಲೂ ಇಲ್ಲ. ಹೌದು, ನಿಜ. ಹೆಚ್ಚು ಕಮ್ಮಿ ಅರೌಂಡ್ ಒಂದು 20 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ನಾವೊಂದು ಫಾರೆಸ್ಟ್ ಥೀಮ್ ಮತ್ತು ಒಂದು ಕೇವ್ ಥೀಮ್, ಒಂದು ಗಾರ್ಡನ್ ಥೀಮ್, ಆ ಮೂರೂ ತಗೊಂಡು ಒಂದು ರೆಸ್ಟೋ ಬಾರ್ ಅಂತ ಹೇಳ್ಬಿಟ್ಟು ನಮ್ಮ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಭೈರವ ರೆಸ್ಟೋ ಬಾರ್ ಅಂತ ಹೆಸರಲ್ಲಿ ಫುಲ್ಲು ಒಂದು ಮಕ್ಕಳು ಬಂದರೆ, ಒಂದು ಫ್ಯಾಮಿಲೀಸ್ ಬಂದರೆ, ಯಾರೇ ಬರಲಿ ಬಂದರೂ ಕೂಡ ಒಳ್ಳೆ ಫುಡ್ ಕೊಟ್ಟು ಅವ್ರಿಗೆ ಮಾಕ್ಟೈಲ್ ಮತ್ತು ಡ್ರಿಂಕ್ಸ್ ಅದನ್ನು ಕೂಡ ಕೊಟ್ಟು ಅವರು ಒಳಗಡೆ ಬಂದರೆ ಅವ್ರಿಗೆ ಫಾರೆಸ್ಟ್ ಥೀಮ್ ಒಳಗಡೆ ನಾನು ಹೋಗ್ತಾ ಇದ್ದೀನಿ, ಯಾವುದೋ ಒಂದು ದೊಡ್ಡ ಕಾಡಿದೆ ಇಲ್ಲಿ. ಹೌದು. ಯಾಕೆಂದರೆ ಎಲ್ಲ ವಾಲ್ಸಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಿದ್ದಾವೆ. ಹೌದು. ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಇಲ್ಲಿ ಆನೆ ಇದೆ, ಇಲ್ಲಿ ಸಿಂಹ ಇದೆ ಅಂತ ಅನಿಸ್ಬೇಕು, ಫೀಲ್ ಆಗುತ್ತೆ. ಖಂಡಿತ ಅದಕ್ಕೆ ಆ ರೀತಿ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಫಾರೆಸ್ಟ್ ಥೀಮಲ್ಲಿ ಇದನ್ನು ಮಾಡಿದ್ವಿ. ಅದಲ್ಲದಲ್ಲೇ ಒಂದು ಕಾಡ್ಗೆ ಹೋದ್ಮೇಲೆ ಒಂದು ಗುಹೆಗೆ ಹೋಗ್ಬೇಕು ಅಂತ ಅನಿಸ್ಬೇಕು ಮನುಷ್ಯರಿಗೆ. ಅದಕ್ಕೋಸ್ಕರ ಅದನ್ನ ಮುಗಿಸ್ಕೊಂಡು ನಾವು ಏನಾದರೂ ಫಸ್ಟ್ ಫ್ಲೋರ್ಗೆ ಹೋದರೆ ಎಲ್ಲ ಗುಹೆ ಥರ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದರೆ ಒಂದು ಪಾರ್ಕ್ ಟೈಪ್ ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಅಷ್ಟು ಕೂಡ ಒಂದು ರೆಸ್ಟೋರೆಂಟ್ ಪ್ಲೇಸಲ್ಲಿ, ಫ್ಯಾಮಿಲಿ ರೆಸ್ಟೋರೆಂಟ್ ಪ್ಲೇಸಲ್ಲಿ ನಿಮಗೆ ರೆಸ್ಟೋ ಬಾರ್ ಕೂಡ ಸಿಗುತ್ತೆ, ಕೇವ್ ಕಾನ್ಸೆಪ್ಟ್ ಸಿಗುತ್ತೆ, ಫಾರೆಸ್ಟ್ ಕಾನ್ಸೆಪ್ಟ್ ಸಿಗುತ್ತೆ, ಜೊತೆಗೆ ಗಾರ್ಡನ್ ಕಾನ್ಸೆಪ್ಟ್ ಕೂಡ ಸಿಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ ಎಸಿ ಹೋಟೆಲ್ ಕೂಡ, ಎಸಿ ರೆಸ್ಟೋರೆಂಟ್ ಕೂಡ ಇದೆ. ಖಂಡಿತ. ಸೊ ಹಾಗಾದ್ರೆ ಇದ್ರ ಬಗ್ಗೆ ನೋಡಿಕೊಂಡು ನಮ್ಮ ಪಾರ್ಟ್ನರ್ಸ್ ಮಾಹಿತಿ ಕೊಡ್ತೀರಾ ಸರ್? ಡೆಫಿನೆಟ್ ಆಗಿ ಬನ್ನಿ, ಹೋಗೋಣ. ಪಾರ್ಟ್ನರ್ಸ್ ಬನ್ನಿ. ರೆಸ್ಟೋ ಬಾರಲ್ಲಿ ನಿಮ್ಗೆ ಯಾವ ಥರ ಸೌಲಭ್ಯ ಸಿಗುತ್ತೆ, ಆಂಬಿಯನ್ಸ್ ಹೆಂಗಿದೆ, ಜೊತೆಗೆ ಫುಡ್ ಹೇಗೆ ಮಾಡ್ತಾರೆ ನೋಡ್ಕೊಂಬರೋಣ. ತುಂಬ ಚೆನ್ನಾಗಿದೆ, ನಿಮ್ಗಂತೂ ತುಂಬ ಖುಷಿ ಆಗುತ್ತೆ. ಬನ್ನಿ, ಹೋಗಿ ನೋಡ್ಕೊಂಬರೋಣ. ಬನ್ನಿ ಸರ್, ಹೋಗೋಣ.
ಸರ್ ಇದು ನಮ್ಮ ಫಾರೆಸ್ಟ್ ಥೀಮ್ ಅಲ್ಲಿ ಇರ್ತಕ್ಕಂಥ ಹೋಟೆಲ್. ದಯವಿಟ್ಟು ಈಗಾಗಲೇ ಅಲ್ಲಿ ಪಾರ್ಟಿಗಳು ನಡೀತಾ ಇದ್ದಾವೆ. ಆದಷ್ಟು ಒಳಗಡೆ ಬಂದು ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಫಾರೆಸ್ಟ್ ಥೀಮ್ ಕಾನ್ಸೆಪ್ಟ್ ನ ಹೇಗಿದೆ ಅಂತ ಒಂದ್ಸರಿ ನೋಡಿ ಸರ್. ಸರ್ ಇದು ಕೇವ್ ಕಾನ್ಸೆಪ್ಟ್ ಅಲ್ಲಿ ಇದೆ. ನೀವು ಒಂದ್ಸರಿ ಫಾರೆಸ್ಟ್ ಹೋದ್ಮೇಲೆ ಬೆಟ್ಟ ಗುಡ್ಡ ಅಂತ ಮೇಲೆ ಹೋಗ್ಬೇಕಾಗತ್ತೆ. ದಯಮಾಡಿ ಬನ್ನಿ ಒಂದ್ಸರಿ ನಮ್ ಕೇವ್ ಕಾನ್ಸೆಪ್ಟ್ ನ ನೋಡಿ. ಸರ್ ಇದು ಫುಲ್ ಗಾರ್ಡನ್ ಏರಿಯಾ. ಆ ಕಡೆ ಕೇವ್ಸ್ ಆಯ್ತು, ಫಾರೆಸ್ಟ್ ಆಯ್ತು, ನೆಕ್ಸ್ಟ್ ಇದು ಗಾರ್ಡನ್. ಇವತ್ತು ಮಳೆ ಇರೋದ್ರಿಂದ ಯಾರಿಗೂ ಚೇರ್ಸ್ ಹಾಕಿಲ್ಲ. ಮಳೆ ಇಲ್ಲ, ನಾವು ಒಂದೇ ಮಳೆ ಇದ್ದಿದ್ರೆ ಯಾರು ಕೂತ್ಕೊಳ್ಳೋಕೆ ಆಗಲ್ಲ ಇದರಲ್ಲಿ, ಮಳೆ ಇರೋದ್ರಿಂದ. ಆ ಒಂದು ರೀಸನ್ಗೋಸ್ಕರ ಇವತ್ತು ಗಾರ್ಡನ್ ಅಲ್ಲಿ ಯಾರಿಗೂ ಸಿಟ್ಟಿಂಗ್ ಕೊಟ್ಟಿಲ್ಲ, ಎಲ್ರನ್ನೂ ಒಳಗಡೆ ಅಕಾಮಿಡೇಟ್ ಮಾಡಿದೀವಿ. ಇದು ಫುಲ್ ಗಾರ್ಡನ್ ಏರಿಯಾ ಸರ್. ಇದೆಲ್ಲ ಫುಲ್ ಹಟ್ಸ್. ಈ ಕಡೆ ಲೆಫ್ಟ್ ಸೈಡ್, ಆಪೋಸಿಟ್ ಸೈಡ್ ಪೂರ್ತಿ ಹಟ್ಸ್ ಗಳು ಇದಾವೆ. ಹಾಗೆ ನೋಡ್ಬೋದು ಬೇಕಾದ್ರೆ. ನಮ್ಮ ನಿಸರ್ಗ ರೂಟ್ಸ್ ಅಂಡ್ ರಾಕ್ಸ್ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿರೋ ಪ್ಲೇಸ್ ಫಾರ್ ಫ್ಯಾಮಿಲಿ ಅಂಡ್ ಕಿಡ್ಸ್. ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಂಡ್ ಡಿಶಸ್ ತುಂಬಾ ಚೆನ್ನಾಗಿದೆ. ವೆರೈಟಿ ಡಿಶಸ್ ಫಾರ್ ವೆಜ್, ನಾನ್ ವೆಜ್ ಎಲ್ಲಾ ತರದ್ದು ಟ್ರೈ ಮಾಡ್ಬೋದು ಇಲ್ಲಿ. ಅಂಡ್ ಕಾಸ್ಟ್ ವೈಸ್ ವೆರಿ ವರ್ತ್. ಅಂಡ್ ದ ಕೇವ್ ಟೈಪ್ ಆಂಬಿಯನ್ಸ್ ಅಲ್ಲಿ ಕಿಡ್ಸ್ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಎಲ್ಲ ಬಂದು ಟ್ರೈ ಮಾಡ್ಬೇಕಾಗಿರೋ ಪ್ಲೇಸ್ ಇದು. ಪಾರ್ಟ್ನರ್ಸ್ ಇವಾಗ ಮೇನ್ ನಮ್ ಕೋರ್ಸ್ ಅಂದ್ರೆ ಏನಿದೆ ಬ್ಯಾಟಿಂಗ್ ಬಿಡೋದು. ಸೊ ಬಂದಿದೀವಿ, ಯಾವ ತರ ಟೇಸ್ಟ್ ಇರುತ್ತೆ ಫುಡ್ ನೋಡೋಣ. ಏನ್ ಕೊಡ್ಲಿ ಸರ್ ಸ್ಟಾರ್ಟರ್? ಹೇಳಿ ಸ್ಟಾರ್ಟರ್ ಏನ್ ಕೊಡ್ಲಿ ಸರ್? ಸರ್ ಏನಿದೆ ನಿಮ್ಮ ಹೋಟೆಲ್? ಒಳ್ಳೆ ಸ್ಪೆಷಲ್ ಆಗಿ ಮಟನ್ ಉರ್ಬಾಡ್ ಇದೆ. ಸರ್ ಇದು ಮಟನ್ ಉರ್ಬಾಡ್ ಅಂತ ಓಕೆ, ತುಂಬಾ ಫೆಮಿಲಿಯರ್ ನಮ್ಮ ಹೋಟ್ಲಲ್ಲಿ. ಓಕೆ. ಇಲ್ಲಿ ಬಂದವರು ಒಂದ್ಸಾರಿ ಇದನ್ನ ಟೇಸ್ಟ್ ಮಾಡಿದ್ರೆ ಎವ್ರಿ ಟೈಮ್ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇರ್ತಾರೆ. ಯಾವಾಗ್ಲೂ ಅಷ್ಟೇ, ಯಾವತ್ತೂ ಅಷ್ಟೇ. ಈ ಒಂದು ಐಟಮ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಏನ್ ಸರ್ ಎಂತ ಸ್ಪೆಷಲ್? ಸರ್ ಅದು ಏನಂತ ಗೊತ್ತಿಲ್ಲ, ನಮ್ಮಲ್ಲಿ ಬಂದ್ ಕಸ್ಟಮರ್ಸ್ ಇಲ್ಲ. ಯಾಕಂದ್ರೆ ನಮ್ ಚೆಫ್ ಇದು ಒಬ್ರು ಇದಾರೆ, ಓಕೆ. ಅವರು ಈ ಐಟಮ್ ನ ಮಾಡಿದ್ರೆ ಒಂದ್ಸಾರಿ ಯಾರಾದ್ರೂ ಒಂದ್ ಪೀಸ್ ಟೇಸ್ಟ್ ನೋಡಿದ್ರೆ ಹೆಚ್ಚು ಕಮ್ಮಿ ಅದರಲ್ಲಿ 550 600 ಗ್ರಾಮ್ ಬರುತ್ತೆ. ಇಬ್ರು ಕೂತ್ಕೊಂಡ್ರೆ ಒಂದ್ 15-20 ಮಿನಿಟ್ಸ್ ಅಲ್ಲಿ ಅಷ್ಟು ಒಂದೇ ಒಂದ್ ಪೀಸ್ ಇಲ್ದಂಗೆ ಪೂರ್ತಿ ತಿಂದಾಕ್ಬೋದು. ಅಷ್ಟು ಟೇಸ್ಟಿ ಆಗಿರುತ್ತೆ. ಒಳ್ಳೆ ಮಟನ್ ಇರುತ್ತೆ, ಒಳ್ಳೆ ಕೊಂಬಿದ್ ಮಟನ್, ಅದಕ್ಕೆ ಘೀ ಹಾಕ್ತಾರೆ, ಮತ್ತೆ ಬೆಣ್ಣೆ ಹಾಕ್ತಾರೆ, ಕರ್ಗೋಗುತ್ತೆ ಸರ್. ಖಂಡಿತ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಖಂಡಿತ.
ಸೊ ನಾವ್ ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿದೀವಿ, ಜನ ಇಲ್ಲಿ ಬಂದ್ರೆ ಮೋಸ ಆಗಲ್ಲ, ಖಂಡಿತ ಸರ್. 100% ಬರ್ತಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್. ಮತ್ತೆ ನಾವು ನಂಬರ್ 1 ಕ್ವಾಲಿಟಿ. ಆ ಸ್ಮೋಕಿ ಫ್ಲೇವರ್ ಫೀಲ್ ಆಗುತ್ತೆ. ಖಂಡಿತ ಸರ್, ಖಂಡಿತ. ಫಿಟ್ನೆಸ್ ತುಂಬಾ ಚೆನ್ನಾಗಿದೆ. ಮಟನ್ ಉರ್ಬಾಡು ಹೌದು. ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಫೇಮಸ್ ಡಿಶ್ ಮತ್ತೆ ಸ್ಪೆಷಲ್ ಡಿಶ್. ನಿಮ್ಗೆ ಆ ಸ್ಮೋಕಿ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಮತ್ತೆ ಮಟನ್ ಕೂಡ ಅಷ್ಟೇ ಟೆಂಡರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆ ಫುಡ್ ಕ್ವಾಲಿಟಿ ನಿಮಗೆ ತಿಂತಿದ್ರೆ ಗೊತ್ತಾಗುತ್ತೆ. ಹೌದು. ಅಷ್ಟು ಮಜಾ ಇದೆ. ಬನ್ನಿ, ಹೋಟ್ಲಲ್ಲಿ ಇನ್ನೂ ತುಂಬಾ ಬೇರೆ ಬೇರೆ ವೆರೈಟಿ ಫುಡ್ಸ್ ಇದೆ, ಡಿಶಸ್ ಇದೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನು ಸ್ವಲ್ಪ ಇನ್ನೂ ಬೇರೆ ಬೇರೆ ಆರ್ಡರ್ ಮಾಡುತ್ತೆ, ನಾನೇ ಬೇಡ ಬೇಡ ಅಂತೇಳಿ ಬರೀ ಮಟನ್ ಉಡ್ಬಾಡು ತಗೊಂಡೆ. ತುಂಬಾ ಚೆನ್ನಾಗಿದೆ. ನೀವು ಬನ್ನಿ, ವಿಸಿಟ್ ಮಾಡಿ. ಈ ಟೇಸ್ಟ್ ನ ನೀವೇ ಫೀಲ್ ಮಾಡ್ಬೇಕು. ಇಲ್ಲಿ ಬಂದು ಫೀಲ್ ಮಾಡಿದ್ರೆ ಅದು ನಿಮ್ಗೆ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತೆ. ಸೊ ತಿನ್ಬೇಕಾದ್ರೆ ನನಗೆ ಮಾತಾಡೋಕೆ ಆಗ್ತದೆ, ಅಷ್ಟು ಮೌತ್ ಫುಲ್ ಮೈ ತುಂಬಾ ನೀರು ತುಂಬ್ಕೊಂತ, ಅಷ್ಟು ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮಗೆ ನಿಮ್ಮ ರೆಸ್ಟೋರೆಂಟ್, ರೆಸ್ಟೋ ಬಾರ್ ಜೊತೆಗೆ ಕೇವ್ ಕಾನ್ಸೆಪ್ಟ್, ಫಾರೆಸ್ಟ್ ಕಾನ್ಸೆಪ್ಟ್ ಮತ್ತೆ ಗಾರ್ಡನ್ ಕಾನ್ಸೆಪ್ಟ್ ತೋರಿಸ್ಕೊಟ್ಟಿರ. ತುಂಬಾ ಚೆನ್ನಾಗಿ ಮಾಡಿಸಿದಿರ. ಜೊತೆಗೆ ಫುಡ್ ಅಷ್ಟೇ ಟೇಸ್ಟಿಯಾಗಿ, ಜೊತೆಗೆ ಅಷ್ಟೇ ಹೈಜಿನಿಕ್ ಆಗಿದೆ. ಸೊ ಏನಾದ್ರು ಹೇಳಿದ್ರೆ ಕ್ಯಾಮ್ರಾ ಯುವರ್ ಸರ್. ನಮ್ಮಲ್ಲಿ ಎಲ್ರಿಗೂ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ಫುಡ್ನ ಮಾಡ್ಕೊಡ್ತಾ ಇದೀವಿ. ಜೊತೆಗೆ ಯಾವುದೇ ಫಂಕ್ಷನ್ಸ್ ಇರ್ಬೋದು, ಪಾರ್ಟಿ ಇರ್ಬೋದು, ಜೊತೆಗೆ ಮಧ್ಯದಲ್ಲೂ ಅಷ್ಟೇ. ಜೊತೆಗೆ ಅವ್ರಿಗೆ ನಮ್ಮಲ್ಲಿ ಒಂದು ಒಳ್ಳೆ ಆಂಬಿಯನ್ಸ್ ಇದೆ. ಬೇರೆ ಎಲ್ಲ ಹೇಳ್ಬೇಕು ಅಂದ್ರೆ ನೀವೆಲ್ಲರೂ ಬರಬೇಕು, ಒಳ್ಳೊಳ್ಳೆ ಕಸ್ಟಮರ್ನ ನೀವೇ ಕರ್ಕೊಂಬಂದು ಈ ಫುಡ್ ಟೇಸ್ಟ್ ಹೆಂಗಿದೆ, ನಮ್ಮಲ್ಲಿ ಏನೇನು ಫುಡ್ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ನೀವೇ ಎಕ್ಸ್ಪ್ಲೇನ್ ಮಾಡ್ತೀರಾ. ಒಂದ್ಸಾರಿ ನಿಮ್ಮ ಹೋಟ್ಲ್ನ ವಿಸಿಟ್ ಮಾಡಿ ನಮ್ಮ ಆಂಬಿಯನ್ಸ್ ನೋಡಿ. ಕೇವ್ಸ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಗಾರ್ಡನ್ ಇರ್ಬೋದು, ಮಕ್ಳು ಆಟ ಆಡೋದಕ್ಕೆ ಇರ್ಬೋದು, ಒಂದು ಫಿಶ್ ಟ್ಯಾಂಕ್ ಇರ್ಬೋದು, ಯಾವ್ದು ಪ್ರತಿಯೊಂದನ್ನು ಅಷ್ಟೇ ಒಂದ್ಸಾರಿ ನೀವು ನಮ್ಮ ಹಟ್ಸ್ನ ವಿಸಿಟ್ ಮಾಡಿ. ಪ್ರತಿಯೊಂದು ಹಟ್ಸಲ್ಲೂ ಒಂದೊಂದು ಪಿಕ್ಚರ್ಸ್ ಇರುತ್ತೆ. ಯಾವುದೇ ಹಟ್ಸಲ್ಲಿ ಒಳಗಡೆ ಹೋಗಿ ನಿಮ್ಗೆ ಆ ಪಿಕ್ಚರ್ಸ್ ಕಾಣಿಸಲ್ಲ, ಅಷ್ಟೊಂದು ವಿಸಿಬಿಲಿಟಿ ಇರಲ್ಲ. ವಾಲ್ ಅಲ್ಲಿ ಸಿಮೆಂಟ್ ಅಲ್ಲಿ ಮಾಡಿರ್ತಾರೆ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಒಂದ್ಸಾರಿ ನೀವು ಬಂದು ವಿಸಿಟ್ ಮಾಡಿ, ಆಂಬಿಯನ್ಸ್ ನೋಡಿ. ನೀವೆಲ್ಲರೂ ಬರ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಬನ್ನಿ, ನಿಮ್ಮ ಸ್ನೇಹಿತನು ಕೂಡ ಕರೆ ತನ್ನಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಪಟ್ನಸ್ ನೋಡಿದ್ರಲ್ಲ, ನಮ್ಮ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್, ರೂಟ್ಸ್ ಆ್ಯಂಡ್ ರಾಕ್ಸ್ ರೆಸ್ಟೋ ಬಾರ್. ಸೊ ಹೇಗಿತ್ತು, ಇವರು ಫುಡ್ ಹೇಗಿತ್ತು, ಜೊತೆಗೆ ಎಸ್ಪೆಷಲಿ ಕೇವ್ ಕಾನ್ಸೆಪ್ಟು, ಫಾರೆಸ್ಟ್ ಕಾನ್ಸೆಪ್ಟು, ಗಾರ್ಡನ್ ಕಾನ್ಸೆಪ್ಟ್ ಮೂರು ತುಂಬ ಚೆನ್ನಾಗಿದೆ. ಸೊ ಒಂದ್ಸಲ ನೀವು ಯಾವುದೇ ಕಾರಣಕ್ಕೂ ಈ ಹೋಟೆಲ್ಗೆ ವಿಸಿಟ್ ಮಾಡಿ, ಆ್ಯಂಬಿಯನ್ಸ್ನ ಫೀಲ್ ಮಾಡಿ. ಜೊತೆಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಬೋದು. ಜೊತೆಗೆ ಲೊಕೇಶನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಗೂಗಲಲ್ಲಿ ಕೂಡ ಲಭ್ಯವಿದೆ. ಜೊತೆಗೆ ನಿಮಗೆ ಕಸ್ಟಮರ್ ಏನು ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ. ಇಲ್ಲಿ ಬಂದು ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.